ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಧೋಳ್ ಇದೇ ದಿನಾಂಕ 31-1-2024 ಮುಧೋಳ್ ನಗರದಲ್ಲಿ ಇಲ್ಲಿನ ಶಶಿ ಟ್ರಸ್ಟ್ನವರು ಅರಳಿಕಟ್ಟೆ ಸಭಾಭವನದಲ್ಲಿ ಬುಧವಾರ ಹಮ್ಮಿಕೊಂಡ ಬೇಂದ್ರೆಯವರ 4 ತಂತಿ 50ರ ಸಂಭ್ರಮ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರಿಗೆ ಯಾವುದೇ ವಿಷಯ ಕೊಟ್ಟರೂ ಸರಾಗವಾಗಿ ಮಾತನಾಡುವ ಜ್ಞಾನವನ್ನ ಹೊಂದಿದ್ದರು. ಅವರು ಜ್ಞಾನದ ಆಗರವಾಗಿದ್ದರು ಮತ್ತು ಬೆಂದು ಬೇಂದ್ರೆಯಾದರು ಎಂಬ ಮಾತು ಜನಜನಿತವಾಗಿದ್ದು, ಬೇಂದ್ರೆಯವರು ಅಗಾಧ ದೈವಭಕ್ತರಾಗಿದ್ದರು. ಕವನ ಬರೆದು ಕಾರಾಗೃಹ ವಾಸ ಮಾಡಿದ ಕವಿ ಎಂದರೆ ದರಾ ಬೇಂದ್ರೆಯವರೊಬ್ಬರೇ ಎಂದು ಸಾಹಿತಿ ಪತ್ರಕರ್ತ ಮಲ್ಲಿಕಾರ್ಜುನ ಹೆಗ್ಗಳಿಗಿ ತಿಳಿಸಿದರು. ಜ್ಞಾನಪೀಠ ಸ್ವೀಕರಿಸಿದ ಶ್ರೇಷ್ಠ ಕವಿಯವರಾಗಿದ್ದರು ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪತ್ರಕರ್ತ ಗುರುರಾಜ ಪೋತನಿಸ ಮಾತನಾಡಿ ಬೇಂದ್ರೆಯವರ ಜೀವನ ಶೈಲಿ ಬಗ್ಗೆ ಮಾತನಾಡಿದರು. ಶಿಕ್ಷಣ ಇಲಾಖೆ ವಿಶ್ರಾಂತ ಉಪನಿರ್ದೇಶಕ ಎಂಜಿ ದಾಸರ, ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷ ಕಲ್ಲಪ್ಪ ಸಬರದ, ಎಂಜಿ ದಾಸರೆಡ್ಡಿ, ಹರಳಿಕಟ್ಟಿ ಫೌಂಡೇಶನ್ ಅಧ್ಯಕ್ಷ ಟಿವಿ ಅರಳಿಕಟ್ಟಿ, ಸಾಹಿತಿ ಚಂದ್ರಶೇಖರ್ ದೇಸಾಯಿ ಉಪಸ್ಥಿತರಿದ್ದರು. ದರಾ ಬೇಂದ್ರೆಯವರ ಹಲವಾರು ಕವನಗಳ ವಾಚನವನ್ನು ಮಾಡಲಾಯಿತು. ಸಿಎಲ್ ರೂಗಿ, ಡಾಕ್ಟರ್ ಸಿದ್ದು ದಿವಾನ, ಡಾಕ್ಟರ್ ಶಿವಾನಂದ ಕುಬಸದ, ಪ್ರಕಾಶ್ ವಸ್ತ್ರದಾಸ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಿಲ್ಲಿಸಿದರು ಓಂ ದಂತೆ ದಂತೆ ದೇವಾಲಯದ ಪೂಜಾರಿದು. ನಾವು ಬೇಂದ್ರೆಯವರನ್ನ ಈ ಕವನದ ಮೂಲಕ ಹೆಂಗೆ ಕಾಣ್ತೀವಿ ಅಂದ್ರೆ, ದೇವಾಲಯದೊಳಗೆ ಒಬ್ಬ ಪೂಜಾರಿ ಇರ್ತಾನೆ. ಅವ ಪೂಜಾ ಮಾಡಿದ ನಂತರ ಅವಾಗ ಮೈ ತುಂಬಿ ಬರ್ತದೆ. ಮೈ ತುಂಬಿ ಬಂದಾಗ ಅವ ಕೆಲವು ಒಡನುಡಿಸ್ತಾನೆ. ಹಾಳಾಗಿ ಹೋಗತಾವೋ ಹಾಳಾಗಿ ಹೋಗತಾವೋ, ಇರ್ಲಿಲ್ಲ ಅಂದ್ರೆ ಬೋಳಾಗಿ ಹೋಗತಾವೋ ಬೋಳಾಗಿ ಹೋಗತಾವ, ಕೂಳಾಗಿ ಹೋಗತಾವೋ ಕೂಳಾಗಿ ಹೋಗತಾವೋ ಅಂತೇಳಿ ಮಾತುಗಳನ್ನು ಒಡನುಡಿಸ್ತಾನೆ. ಅವ ಕಾರಣಿಕ ಅಂತಾರೆ. ನಿತ್ಯ ಮರಣ ನಿದ್ದೆಗೊಮ್ಮೆ ನಿತ್ಯ ಮರಣ, ಎತ್ತ ಸಲ ನವೀನ ಜನನ, ನಮಗೇಕೆ ಬಾರದು ನಮಗೇಕೆ ಬಾರದು. ಎಲೆ ಸನತ್ಕುಮಾರ ದೇವ, ಎಲೆ ಸನತ್ಕುಮಾರ ದೇವ, ಎಲೆ ಸಾಹಸಿ ಚಿರಂಜೀವಿ, ನಿನಗೆ ಲೀಲೆ ಸೇರದು ನಿನಗೆ ಲೀಲೆ ಸೇರದು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ನಮ್ಮನ್ನಷ್ಟೇ ಮರೆತಿದೆ. ಅವಕಾಶಕ್ಕಾಗಿ ಧನ್ಯವಾದ. ಇಲ್ಲಿ ಕಲ್ಪನಾ ವಿಲಾಸ ಯಾವ ರೀತಿ ಇತ್ತಂತಂದ್ರೆ, ಭೃಂಗದ ಬೆನ್ನೇರಿ ಬರುವುದೇ ಒಂದು ಕಲ್ಪನೆ, ಅದನ್ನು ಏರಿ ಕಲ್ಪನಾ ವಿಲಾಸ ಬಂತು ಅಂತ ಹೇಳಿದಂತಹ ಬೇಂದ್ರೆಯವರು ಅದ್ಭುತ ಕಲ್ಪನಾಕಾರರು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಕೇಳಿದ್ದೇವೆ. ಇವೆಲ್ಲ ಪ್ರಕೃತಿಯನ್ನು ಅವರು ಆರಾಧಿಸುವ ಕವನಗಳು. ಪ್ರಕೃತಿಯ ಆರಾಧನೆ ಜೊತೆಗೆ ಅವರು ಜೀವನ ಪ್ರೀತಿಯನ್ನು ತಮ್ಮದಾಗಿಸಿಕೊಂಡಿದ್ದರು. ತಾಳ್ಯಾಕ ತಂತ್ಯಾಕ, ನಾವು ಕುಣಿಲಾಕ ನಿಂತೇವು ಅಂದಮೇಲೆ ತಾಳ ತಂತಿ ರಾಗ ಏನು ಬೇಕಾಗಿಲ್ಲ, ಕುಣಿದು ಬಿಡೋಣ ಅಂತ. ಅಂದ್ರೆ ಬದುಕಿನೊಳಗೆ ಸುಖ ಬೇಕು ಅಂತಿಲ್ಲ, ನಾವೆಲ್ಲರೂ ಬದುಕು ಯಾವ ರೀತಿ ಬರ್ತದ ಆ ರೀತಿ ಕುಣಿದು ಬಿಡೋಣ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದಂಥವರು. ಕವಿತೆಗಳು 3-4 ವಿಧದ ಕವಿತೆಗಳನ್ನು ತಾವು ಕೇಳಿರಬಹುದು. ಹಕ್ಕಿ ಹಾರುತ್ತಿದೆ ನೋಡಿದರ ಅನ್ನುವಂಥ ಮೊಟ್ಟ ಮೊದಲ ಮಾತನ್ನು ಅವರು ಹೇಳಿದಾಗ ಕವಿತೆ ನಮ್ಮನ್ನು ಮುಟ್ತದೆ. ಮುಂದೆ ಹಗಲಿರುಳು ಅನ್ನುವ ರೆಕ್ಕೆಗಳೊಡನೆ ಅನ್ನುವ ಮಾತನ್ನು ಹೇಳಿದಾಗ ಈ ಕಾಲನ ಬಗ್ಗೆ ಬರೆದಂತಹ ಕವಿತೆ ಅಂತ ತಿಳಿತದೆ. ಅದರ ನಂತರ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತ ಒಂದು ಮಾತು ಬರ್ತಿದೆ. ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತಂದ್ರೆ ಆಗಿನ ಕಾಲದ ಬ್ರಿಟಿಷರ ವಿರುದ್ಧ ಬರೆದಂತ ಕವಿತೆ ಅಂತ ಹೊಳಿತದೆ. ಹಸನಾಗಿ ಬಿದ್ದದ ಹ್ಯಾಗೋ ಕಾಲ್ ಕಸವಾಗಿ, ಹೊಯ್ ಹೊಯ್ ಹರಗೋನ ಬಾವಲ ಹೊಸದಾಗಿ ಬಿದ್ದದ ಹ್ಯಾಗೋ ಕಾಲ್ ಕಸವಾಗಿ, ಹರಗೋನ ಬಾ ಹರಗೋನ ಹರಗೋನ ಬಾ ಹರಗೋನ ಹರಗೋನ ಬಾ ಹರಗೋನ. ಬಿತ್ತಿದರೆ ಕಾಳು ಹನಿ ಹನಿಯಾಗಿ ಬರ್ತಾಳ ತಾಯಿ ತನಿ
ದನಿಯಾಗಿ. ಹನುಮಂತ ಸೋರೆಗಾವಿ ತಂಡದವರು ಸಂಗೀತದ ಮೂಲಕ ಬೇಂದ್ರೆಯವರ ಕವನಗಳನ್ನು ಹಾಡಿದರು. ಹರಗೋನ ಬಾ ಹರಗೋನ ಬಾ ಹರಗೋನ ಬಾವಲ ಹೊಸದಾಗಿ ಬಿದ್ದದ ಹ್ಯಾಗೋ ಕಾಲ್ಕಸವಾಗಿ ಬಿದ್ದದ ಹ್ಯಾಗೋ ಕಾಲ್ಕಸವಾಗಿ ಹರಗೋನ ಬಾ ಹರಗೋನ ಹರಗೋನ ಬಾ ಹರಗೋನ ಹರಗೋನ ಬಾ ಹರಗೋನ. ಚಂದ್ರಶೇಖರ ರೂಗಿ ಸ್ವಾಗತಿಸಿದರು. ಶಿಕ್ಷಕಿಯರಾದ ರಾಣಿ ಬರಗಿ ಹಾಗೂ ಕಾಶಿಬಾಯಿ ಸಾರವಾಡ ಕಾರ್ಯಕ್ರಮವನ್ನ ನಿರೂಪಿಸಿದರು.